ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಂಡೆ ಮೀನು ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿ, ಚಿಕ್ಕದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಖಾರಕ್ಕೆ ಎಲ್ಲವೂ ಕೂಡ. ಹಾಗೆ ಇದು ಇದೆ ಅಲ್ವಾ, ಇದು ಅರಿಶಿನ, ಅಡುಗೆ ಅರಿಶಿನ ಪೌಡ್ರ್ ಬದಲಿಗೆ ನಾನು ಅದನ್ನು ತೋರಿಸ್ತೀನಿ, ತಡೀರಿ ಒಂದು ನಿಮಿಷ. ಅರಿಶಿನ ಪುಡಿ ಬದಲಿಗೆ ನಾನು ಅರಿಶಿನ ಕೊಂಬಿದೆ ಅಲ್ವಾ, ನೋಡಿ ಇದರಲ್ಲಿ ಅರ್ಧ ಹಾಕಿದ್ದೀನಿ. ಅರ್ಧನ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ನೆನೆಸಿಟ್ಟಿನಿ, ಯಾಕಂದರೆ ಇದು ತುಂಬ ಗಟ್ಟಿ ಇರುತ್ತೆ ಅದಕ್ಕೆ. ಮತ್ತು ನಾನು ಮೀನಿಗೆ ಆಲ್ರೆಡಿ ಈಗ ಇದು ಅಡುಗೆ ಪೌಡ್ರನ್ನೇ ಹಾಕಿದ್ದೀನಿ. ಇದು ಅಡುಗೆ ಅರಿಶಿನ ಪೌಡ್ರ್ ಹಾಕಿ ಖಾರದ ಪುಡಿ ಮತ್ತು ಸಾಲ್ಟು, ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿ ಆಲ್ರೆಡಿ ನಾನು ಕಲಸಿ ಇಟ್ಟಿದ್ದೀನಿ. ಈಗ ಉಪ್ಪಾಕಿ ಈಗ ಇದಕ್ಕೆ ನೋಡಿ, ಖಾರಕ್ಕೆ ಈರುಳ್ಳಿ, ಅಡುಗೆ ಅರಿಶಿನ ಕೊಂಬನ್ನು ಪುಡಿ ಮಾಡಿಟ್ಟಿದ್ದೀನಿ. ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಳ್ಳಿ, ಟೀ ಸ್ಪೂನ್ ಸಾಕು. ಆಮೇಲೆ ಇಲ್ಲಿ ಈ ಸ್ಪೂನಲ್ಲಿ 4 ಸ್ಪೂನ್ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ ಮತ್ತು ಇದೇ ಸ್ಪೂನಲ್ಲೇ 1 ಸ್ಪೂನ್ ಕರಿಮೆಣಸು, ಕಾಳು ಮೆಣಸು ಅಂತಾರಲ್ಲ ಅದು. ಹಾಗೆ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಅರ್ಧ ಸ್ಪೂನು, ಕಾಳು ಮೆಣಸು 1 ಸ್ಪೂನು, ಹಾಗೆ ಒಂದು 15 ಕಡ್ಡಿ ಮೆಣಸು. ಇದು ಬೇಕಾದರೆ ಬ್ಯಾಡಿಗೆ ಗುಂಟೂರು ಮೆಣಸು ನೀವು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಬರೀ ಕಡ್ಡಿ ಮೆಣಸು ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ತುಂಬ ಹಾಕಬೇಡಿ, ಕಹಿ ಬರುತ್ತೆ, ಒಂದಿಷ್ಟು ಸಾಕು ಶುಂಠಿ. ಆಮೇಲೆ ಒಂದು 4-5 ಬೆಳ್ಳುಳ್ಳಿ. ಹಾಗೆ ಹುಣಸೆ ಹುಳಿ ನೋಡಿ, ನಾನು ಒಂದು ಕೈ ಮುಷ್ಟಿಯಷ್ಟು, ಆಯಿತಾ. ಇದನ್ನು ನಾನೀಗ ಇಲ್ಲಿ ಅರಿಶಿನ ಇದು ಹಾಕಿದ್ದೀನಿ, ಅದಕ್ಕೇ ಇದು ಕ್ಲೀನ್ ಮಾಡಿ ಇಟ್ಟಿರೋದು, ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಈಗ ಇದಕ್ಕೇ ನಾನು ಹಾಕಿ ನೆನೆಸಿ ಇಟ್ಟಿರ್ತೀನಿ. ಖಾರ ಬೇಕಾದರೆ ಸುಲಭ ಆಗುತ್ತೆ, ಅದಕ್ಕೆ ನೆನೆಸಿ ಇಟ್ಟಿದ್ದೀನಿ. ಅದಕ್ಕೆ ಹಾಕಿ ಅದೇ ಅರಿಶಿನಕ್ಕೆ ಹಾಕಿ. ಹಾಗೆ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಬಿಟ್ಟಿದ್ದೀನಿ, ಅಜ್ವಾನ್ ಅಂತಾರಲ್ಲ ಕೆಲವರು, ಓಮಿನ ಕಾಳು ಅಂತಾರೆ, ಅದೊಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಹಾಕಬೇಕು ಮೀನು ಸಾರಿಗೆ, ಚೆನ್ನಾಗಾಗುತ್ತೆ. ನಾನು ಮರ್ತೋಯ್ತು, ಹಾಕ್ಕೊಡ್ತೀನಿ ಖಾರ ರುಬ್ಬಬೇಕಾದ್ರೇ. ಮತ್ತು ಮತ್ತೇನು ಹಾಕಬೇಕಂದ್ರೆ, ಮತ್ತು ಕಾಯಿ ತುರಿ ನೋಡಿ, ಇದರಲ್ಲಿ 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು 1.5 kg ಬಂಡೆ ಮೀನಿಗೆ ನಾನು ತಗೊಂಡಿರೋದು ಖಾರ ಇದು. ಈಗ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು. ಇದನ್ನು ಆಲ್ರೆಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ನಾನು. ಯಾವುದನ್ನು ಒಣಮೆಣಸು ಮತ್ತು ಕರಿಮೆಣಸನ್ನು ಮತ್ತು ಇದನ್ನು ಹುರಿದಿಟ್ಕೊಂಡಿದ್ದೀನಿ, ಲೈಟಾಗಿ ಹುರಿದಿಟ್ಕೊಂಡಿದ್ದೀನಿ. ಇದು ಹುರಿದಿರೋದು ಬೇಕಾದರೆ ನಾನು ಇಲ್ಲಿ ಮಧ್ಯದಲ್ಲಿ ವೀಡಿಯೋ ಹಾಕಬೇಕಾದ್ರೆ ಎಡಿಟ್ ಮಾಡಿ ಹಾಕ್ತೀನಿ, ಬೇಕಾದರೆ ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಇದು ತುಂಬ ಹುರಿಯೋದೇನು ಬೇಡ, ಲೈಟಾಗಿ ಸ್ವಲ್ಪ ಹೋದರೆ ಸಾಕು. ಅಂದರೆ ಮೆಣಸು ಸ್ವಲ್ಪ ಗರಿ ಆಗಬೇಕು. ಹಾಗೆ ಅದು ಸ್ವಲ್ಪ ಲೈಟಾಗಿ, ಆಯಿಲ್ ಏನು ಹಾಕೋಬೇಡ, ಆಯಿಲ್ ಹಾಕಲ್ಲ ನಾನು, ಬೇಕಾದರೆ ಹಾಕ್ಕೊಳ್ಳಿ, ಆಪ್ಷನ್ ಮಾಡಿರೋದು. ಆಯಿಲ್ ಹಾಕಿದ್ರೆ ಅದು ಚೆನ್ನಾಗಾಗಲ್ಲ. ಚಿಕನ್ ಸಾರಿಗಾದರೆ ಚೆನ್ನಾಗಾಗುತ್ತೆ, ಮೀನು ಸಾರಿಗೆ ಹಾಗೇನು ಹುರಿದು ಹಾಕಿದ್ರೂ ಅದು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಜ್ವಾನ್ ಇದಕ್ಕೆ ಹಾಕಿದ್ದೀನಿ ನಾನೀಗ, ಖಾರ ಹುರಿಯೋದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಅದನ್ನು ಮೀನು ಸಾರಿಗೆ ಅದು ಇರಲೇಬೇಕು. ಕೆಲವರು ಸಾಸಿವೆ ಹಾಕ್ತಾರೆ, ನಾನು ಸಾಸಿವೆ ಹಾಕ್ತಾಯಿಲ್ಲ.
ಸಾಕೀಗ ಆಫ್ ಮಾಡ್ತೀನಿ. ನೋಡಿ ಇಷ್ಟಾದರೆ ಸಾಕು, ಕಲ್ಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ಆಫ್ ಮಾಡಿದ್ದೀನಿ ಗ್ಯಾಸು. ಈಗ ಎಲ್ಲವೂ ಮಿಕ್ಸಿಗೆ ಹಾಕಿ ರುಬ್ಬೋಣ. ಈಗ ನೋಡಿ ಮಿಕ್ಸಿಗೆ ಎಲ್ಲವನ್ನು ಹಾಕಿದ್ದೀನಿ. ಇದೊಂದು ಸ್ಪೆಷಲ್ ಮೆಣಸು ನೋಡಿ, ಇದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಜೀರಿಗೆ ಮೆಣಸು ಅಂತ. ಈ ಹಳ್ಳಿ ಕಡೆ ಎಲ್ಲ ಹಸಿ ಹಾಕ್ತಾರೆ, ನಾವು ಅಂದರೆ ಇಲ್ಲಿ ಹಸಿ ಸಿಗಲ್ಲ ಬೇಕಾದಾಗ. ಅದಕ್ಕೆ ಇದು ಒಣಗಿರೋದನ್ನು ಇದು ರೇಷನ್ ಅಂಗಡಿಯಲ್ಲೆಲ್ಲ ಕೆಲವು ಸೇಲ್ ಮಾಡ್ತಾರೆ. ಇದಕ್ಕೆ ಸಖತ್ ರೇಟ್ ಇರುತ್ತೆ. ಆದರೆ ಒಂದು 1,500 ಹೀಗೆಲ್ಲ ಇರುತ್ತೆ ಕೆಜಿಗೆ. ಇದನ್ನು ಸ್ವಲ್ಪ ಚಿಕನ್ ಸಾರು ಅಥವಾ ಮೀನು ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಾಗಿರುತ್ತೆ ನೋಡಿ, ಚಿಕ್ಕದಾಗಿದೆ ಇದು ಮೆಣಸು. ಇದು ತುಂಬ ಖಾರ ಇರುತ್ತೆ, ಜೀರಿಗೆ ಮೆಣಸು ಅಂತ. ಇದನ್ನು ಹಾಕಿದರೆ ಸಾರು ತುಂಬ ಟೇಸ್ಟ್ ಆಗುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ, ಅರ್ಧ ಸ್ಪೂನ್ಗೆ ಹಾಕ್ತಾಯಿದ್ದೀನಿ. ಇದು ಹತ್ತಿರ್ಬೋದು ಇದರಲ್ಲಿ, ಅಂದರೆ ತುಂಬ ಚಿಕ್ಕದೇನು ಖಾರ ಇರಲ್ಲ, ಸ್ವಲ್ಪ ಅಂದರೆ ಒಂದು 10 ಏನೋ ಇದೆ ಇದರಲ್ಲಿ. ಇದನ್ನು ಈ ಖಾರಕ್ಕೆ ಹಾಕ್ತೀನಿ ನಾನು. ಬೇಕಾದರೆ ಹುರಿದು ಹಾಕ್ಬೋದು, ನಾನು ಹುರಿಯಲ್ಲ, ಹಾಗೆ ಹಾಕ್ತಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ರುಬ್ಬಿ ತಗೊಬರ್ತೀನಿ. ಜೀರಿಗೆ ಮೆಣಸು ಸಿಕ್ಕಿಲ್ಲ ಅಂದರೆ ಯಾರು ಹಳ್ಳಿ ಕಡೆಯವರು, ಪೇಟೆ ಕಡೆ ಇರೋರಾದರೆ ಈ ಸ್ವಲ್ಪ ಚಿಕ್ಕಮಗಳೂರು ಈ ಕಡೆ ಎಲ್ಲ ಸೈಡಲ್ಲಿ ಚೆನ್ನಾಗಿ ಸಿಗುತ್ತೆ. ಇದು ಚಿಕ್ಕಮಗಳೂರು ಕಡೆ ಜಾಸ್ತಿ ಇದೆ ಸ್ವಲ್ಪ ಈ ಮೆಣಸು. ಯಾಕಂದರೆ ಕೆಲವರು ಕಾಫಿ ಎಸ್ಟೇಟು ತೋಟದಲ್ಲೆಲ್ಲ ಗಿಡ ಬೆಳೆದಿರ್ತಾರಲ್ಲ, ಅದನ್ನೆಲ್ಲ ಒಣಗಿಸಿ ಸೇಲ್ ಮಾಡ್ತಾರೆ. ತರಿಸ್ಕೊಳ್ಳಿ ಯಾರಾದರೂ ಈ ಚಿಕ್ಕಮಗಳೂರು ಸೈಡಲ್ಲಿ ಸಿಕ್ಕಿದರೆ, ಚೆನ್ನಾಗಾಗುತ್ತೆ. ಇದು ಚಟ್ನಿ ಮಾಡ್ಬೋದು ಇದರಿಂದ ಬೇಕಾದ್ರೆ. ನಾಳೆ ಖಾರ ನುಣ್ಣಗೆ ರುಬ್ಬಿ ಇಟ್ಟಿದ್ದೀನಿ. ಈಗ ರುಬ್ಕೊಬಂದಿದ್ದೀನಿ ನೋಡಿ. ಫಿಶ್ಶು ಬೆಳಗ್ಗೆ ಇದಕ್ಕೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಅರ್ಧ ಲಿಂಬೆ ಹಣ್ಣನ್ನು ಮತ್ತು ಸಾಲ್ಟು, 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಯಾಕಂದರೆ ಅದು ಸಾರಲ್ಲಿ ಸಪ್ಪೆ ಅನ್ನಿಸ್ಬಾರ್ದಲ್ವ, ಅದಕ್ಕೆ ಮೊದಲಿಗೆ ಸ್ವಲ್ಪ ಅದಕ್ಕೆ ಸಾರಿಗೆ ಉಪ್ಪನ್ನು ಸ್ವಲ್ಪ ಅದು ಖಾರ ಕುದ್ದ ನಂತರ ಮೀನು ಹಾಕ್ತೀವಲ್ಲ, ಆಮೇಲೆ ಸ್ವಲ್ಪ ನೋಡಿ ಅಂದರೆ 1 ಸ್ಪೂನಷ್ಟು ಹಾಕಿ ಸಾಕು. ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ಕಷ್ಟ. ಮತ್ತು ಖಾರನೂ ಅಷ್ಟೇ, ಯಾಕಂದರೆ ಇದಕ್ಕೂ ಸ್ವಲ್ಪ ಖಾರದ ಪುಡಿ ಹಾಕಿರ್ತೀವಿ, ಸಾಂಬಾರಿಗೆ ಮೆಣಸು ಹಾಕಿರ್ತೀವಿ, ಜೀರಿಗೆ ಮೆಣಸು ಹಾಕಿರ್ತೀವಿ, ಕಾಳು ಮೆಣಸು ಹಾಕಿರ್ತೀವಿ. ಅದಕ್ಕೆ ಖಾರ ನೋಡಿ ಹಾಕ್ಕೊಳ್ಳಿ. ಲಾಸ್ಟಿಗೆ ಬೇಕಾದರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬಹುದು, ಖಾರ ಕಡಿಮೆ ಆದರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರಾದ್ರು ಫಸ್ಟ್ ಟೈಮ್ ಮಾಡೋರಿದ್ದರೆ ಸಮಸ್ಯೆ ಮಾಡ್ಕೋಬೇಡಿ. ಅದಕ್ಕಾಗಿ ಮೊದಲಿಗೆ ಸ್ವಲ್ಪ ಮೆಣಸು ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ, ಚೆನ್ನಾಗಾಗುತ್ತೆ ಅದು ಕೂಡ. ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಾವು ಮೊದಲಿಗೆ ಖಾರ ಕುದಿಯೋಕ್ಕೆ ಇಡೋಣ. ಆಮೇಲೆ ಖಾರ ಕುದ್ಮೇಲೆ ಫಿಶ್ ಹಾಕಬೇಕು. ಅಷ್ಟೋ ತನಕ ಹಾಕಬೇಡಿ, ಇಲ್ಲ ಅಂದರೆ ಫುಲ್ಲು ಕದಡೋಗ್ಬಿಡುತ್ತೆ, ಫಿಶ್ಶು ಜಾಸ್ತಿ ಬೆಂದು ಹಾಳಾಗಿಬಿಡುತ್ತೆ. ಅದಕ್ಕೇ ಈಗ ಖಾರ ಕುದಿಯೋಕ್ಕೆ ಹಾಕೋಣ ಬನ್ನಿ. ನೋಡಿ ಖಾರ ಹಾಕಿದ್ದೀನಿ. ಖಾರ ಹಾಕಿ ಸ್ವಲ್ಪ ನಿಮಗೆ ಎಷ್ಟು ತೆಳು ಬೇಕು ನೋಡಿ ಹಾಕಿ, ತುಂಬ ದಪ್ಪ ಮಾಡಬೇಡಿ ಖಾರನ. ಯಾಕಂದರೆ ಅದು ಮೀನು ತೆಗಿಬೇಕಾದ್ರೆ ನಿಮಗೆ ಮತ್ತೆ ಪುಡಿ ಆಗುತ್ತೆ. ಹಾಗಂತ ತುಂಬ ತೆಳು ಮಾಡಬೇಡಿ, ಮೀನು ತುಂಬ ಹೊಳೆಯೋ ಥರ ಕಾಣಿಸಿದ್ರೆ ಕೆಲವರಿಗೆ ತಿನ್ನೋಕ್ಕೆ ಹೇಸಿಗೆ ಆಗುತ್ತೆ. ಅದಕ್ಕೆ ಮೀಡಿಯಮ್ ಆಗಿ ಇರಲಿ. ಇದು ಇದು ಯಾಕಂದರೆ ಹುಣಸೆ ಹುಳಿ ಹಾಕಿದ್ರಿಂದ ಕುದೀತಾ ದಪ್ಪ ಆಗಿಬಿಡುತ್ತೆ. ಅದಕ್ಕೇ ನೀವು ನೋಡಿ, ಇದಕ್ಕೆ ಏನು ಹಾಕಿಲ್ಲ ನಾನು, ಖಾರ ಮಾತ್ರ ಕುದಿಯೋಕೆ ಹಾಕಿನಿ. ಫಿಶ್ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ 1 ಸ್ಪೂನ್ ಉಪ್ಪು ಹಾಕಿ ಫಸ್ಟಿಗೆ ಸಾಕು. ಯಾಕಂದರೆ ಫಿಶ್ಶಿಗೆ ಆಲ್ರೆಡಿ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನಾನು 1.5 kg ಫಿಶ್, ಅದು ದೊಡ್ಡ ಫಿಶ್ ಆಗಿದ್ದರಿಂದ ಇಡೀ ಹಾಕಿಲ್ಲ ನಾನು, ಕಟ್ ಪೀಸ್ ಮಾಡಿರೋದು. ಚಿಕ್ಕದಾದರೆ ಮಂಡೆ ತೆಗೆದು ಹಾಗೆ ಹಾಕ್ಬೋದು, ಇಲ್ಲಾಂದರೆ ಇಡೀ ಫಿಶನ್ನೇ ಕ್ಲೀನ್ ಮಾಡಿ ಹಾಕ್ಬೋದು. ಅದು ಏನೂ ಆಗೋದಿಲ್ಲ, ಚೆನ್ನಾಗಾಗುತ್ತೆ. ಫ್ರೈಗಾದರೆ ದೊಡ್ಡ ಇದ್ದರೂ ಇಡೀ ಇದೆ ಚೆನ್ನಾಗಾಗುತ್ತೆ. ನಾನಂದರೆ ಅದು ಇಡೀ ಹಾಕಿದರೆ ಖಾರ ಚೆನ್ನಾಗಿ ಹಿಡಿಯೋದಿಲ್ಲ, ಹುಳಿ ಹಿಡಿಯೋದಿಲ್ಲ ಅಂತ ಹಾಕಿಲ್ಲ ನಾನು. ಇಡೀನು ಕಟ್ ಮಾಡೋಕ್ಕಿಂತ ದೊಡ್ಡ ಫಿಶ್ ಅದು.
ಅದಕ್ಕೆ ಹಾಗೆ ಹಾಕಿದೆ. ಮತ್ತೇನಂದರೆ ಅಡುಗೆ ಕಲಿತಿದ್ದವ್ರಿಗೆ ಮೀನು ಸಾರು ಮಾಡೋದೇ ಸುಲಭ. ಅದು ಯಾಕಂದರೆ ಏನೂ ಒಂದು ಇಷ್ಟನೆಲ್ಲ ಅಂದರೆ ಖಾರ, ಉಪ್ಪು, ಹುಳಿ ಮೂರಷ್ಟೇ ನೀವು ನೋಡ್ಕೋಬೇಕಾಗಿರೋದು ಇದರಲ್ಲಿ. ಮತ್ತೆಲ್ಲ ಮಾಮೂಲಿ ಇಂಗ್ರೀಡಿಯೆಂಟ್ಸೇ ಇರೋದು ಅದರಲ್ಲಿ. ಅಂಥದ್ದೇನೂ ಕಷ್ಟ ಅಂತ ಏನಿಲ್ಲ. ಮತ್ತು ಎಣ್ಣೆಲ್ಲೇ ಹೊಡಿಬೇಕು ಆಗಬೇಕು. ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಮೀನು ಸಾರಿಗೆ ಕಡಿಮೆ, ಭಾಳ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ. ಅದಕ್ಕಾಗಿ ನೋಡಿ ಇದೀಗ ಕುದೀತಾ ಇದೆ. ಈಗ ಫಿಶ್ ಹಾಕ್ಕೊಳ್ಳೋಣ ನಾವು. ನೀವು ಸಾರು ಫಿಶ್ ಹಾಕೋಕ್ಕಿಂತ ಮೊದಲೇ ತುಂಬ ದಪ್ಪ ಮಾಡ್ಕೋಬೇಡಿ, ಒಂದು ಸ್ವಲ್ಪ ತೆಳುವೇ ಇರಲಿ, ಆಮೇಲೆ ದಪ್ಪ ಆಗುತ್ತೆ ಅದು. ಫಿಶ್ ಹಾಕ್ತಿದ್ದೀನಿ. ಫಿಶನ್ನು ತುಂಬ ಹುಷಾರಾಗಿ ಹಾಕಿ. ಮತ್ತು ಫಿಶ್ ಹಾಕಿ ಬೆಂದಮೇಲೆ ಬೇಯ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೌಟುಗಳನ್ನು ಹಾಕಬೇಡಿ. ಬಟ್ಟೆ ಹಿಡ್ಕೊಂಡು ಹಗುರವಾಗಿ, ಇಲ್ಲ ಚಿಮಟದಲ್ಲಿ, ಇದು ದೊಡ್ಡ ಪಾತ್ರೆ ಆದರೆ ಚಿಮಟ ಹಿಡ್ಕೊಳಕ್ಕಾಗಲ್ಲ. ಬಟ್ಟೆಯಲ್ಲೇ ಕ್ಲೀನಾಗಿ ಆ ಕಡೆ ಈ ಕಡೆ ಹಿಡ್ಕೊಂಡು ಸ್ವಲ್ಪ ತಿರುಗಿಸ್ತಾ ಇರಿ ಆವಾಗವಾಗ. ಇಲ್ಲಾಂದರೆ ಅಡಿಗಡೆ ಎಲ್ಲ ಹೊತ್ತು ಬಿಟ್ಟರೆ ಮತ್ತು ಸಾರಿನ ಸ್ಮೆಲ್ಲೇ ಹಾಳಾಗಿಬಿಡುತ್ತೆ. ಅದಕ್ಕೆ ಮೀನು ಸಾರನ್ನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಾರಲ್ಲಿ ಸೌಟನ್ನು ಹಾಕ್ತಾ ಇರಬೇಡಿ. ಈಗ ಫಿಶ್ ಎಲ್ಲ ಹಾಕಾಯ್ತು. ಈಗ ಜಸ್ಟ್ ಒಂದ್ಸರಿ ಸೌಟಲ್ಲಿ ಹೀಗೆ ಮಾಡಿ ಮತ್ತು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಸೌಟುಗಳನ್ನು ಹಾಕಬೇಡಿ, ಹಾಳಾಗುತ್ತೆ ಫಿಶ್ಶು. ನಿಜವಾಗ್ಲೂ ಹೇಳ್ತಿದ್ದೀನಿ. ಅದಕ್ಕೇ ಹೀಗೆ ಹಾಕ್ತಿಲ್ಲ. ಮತ್ತು ಸೌಟು ಹಾಕಿದರೆ ಈ ಥರ ಸೌಟು ಹಾಕಬೇಡಿ, ಚಪ್ಪಟೆ ಸೌಟು ಬರುತ್ತಲ್ಲ ಅದು ಹಾಕಿ. ಸೈಡಿಂದ ಹಾಕಿ ತೆಗೆದು ಸಾರು ಹಾಕಬೇಕಾದ್ರೆ ಈ ಸೌಟು ಹಾಕಿರೋದು ಅಂತ ನಾನು ಈಗ ಖಾರ ಹೊಡಿಬೇಕಾದ್ರೆ ಹಾಕ್ಕೊಂಡಿದ್ನಲ್ಲ ಅಂತ ಹಾಕ್ಕೊಂಡೆ ಅಷ್ಟೇ. ಈಗ ನೋಡಿ ಸಾರು ಕುದೀತಾ ಇದೆ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ತಿರುಗಿಸ್ತಾ ಇದ್ದೀನಿ ಈ ಥರ ಕೈಲಿ ಇಟ್ಕೊಂಡು. ಈ ಥರ ಪಾತ್ರೆ ತಿರುಗಿಸ್ಬೇಕು, ಯಾಕಂದರೆ ತಳ ಹಿಡಿಯಲ್ಲ ಅವಾಗ. ಪೀಸ್ಗಳು ಕೂಡ ಹಾಳಾಗೋದಿಲ್ಲ, ಚೆನ್ನಾಗಿ ಕುದಿಬೇಕದು. ಈಗ ಚೆನ್ನಾಗಿ ಕುದೀತಾ ಇದೆ. ಸೌಟ್ ಮಾತ್ರ ಹಾಕಬೇಡಿ. ಬೇಕಾದರೆ ಚಿಮಟ ಹೀಗೆ ಇಟ್ಕೊಂಡು ಚಿಮಟದಲ್ಲಿ ಹೀಗೆ ಸ್ವಲ್ಪ ಎತ್ತಲಿಕ್ಕೆ ಹೋಗಬೇಡಿ, ಮೈ ಮೇಲೆಲ್ಲಾದರೂ ಕಿತ್ತು. ಮತ್ತು ಅಗಲ ಪಾತ್ರ ಆದರೆ ಚೆನ್ನಾಗಾಗುತ್ತೆ. ಇದೇ ಥರ ಅಗಲ ಪಾತ್ರ ಆದರೆ ಕ್ಲೀನಾಗಿ ಚೆನ್ನಾಗಿ ಸಾಂಬಾರು ಮಾಡಲಿಕ್ಕೆ. ಸಾರು ಚೆನ್ನಾಗಿ ಕುದೀತಾ ಇದೆ. ಈಗಲೇ ನೋಡಿ ಒಂದೇ ಒಂದು ಹಸಿಮೆಣಸು ಚಿಕ್ಕದಾಗಿ ಮಾಡಿ ಹಾಕಿದೆ. ಏನಕ್ಕಂದರೆ ಜಸ್ಟ್ ಒಂಥರ ಫ್ಲೇವರಿಗೆ ಅಷ್ಟೇ, ಅದೇನು ಖಾರ ಏನು ಇದಾಗಲ್ಲ, ಅದಕ್ಕೆ ತುಂಬ ಖಾರ ಇಲ್ಲ. ಸೌಟ್ ಮಾತ್ರ ಹಾಕ್ಬೇಡಿ. ಮತ್ತು ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡು ಮಾತ್ರ ಈ ಥರ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಆಲ್ಮೋಸ್ಟ್ ಆಗಿದೆ, ತುಂಬ ಬೇಯಿಸಬಾರ್ದು, ಮೀನು ಹಾಳಾಗಿಬಿಡುತ್ತೆ. ಮತ್ತು ಖಾರ ಸ್ಮೆಲ್ ಗೊತ್ತಾಗುತ್ತೆ, ಹಸಿ ಖಾರದ ವಾಸನೆ ಹೋಗುತ್ತಲ್ಲ ಅವಾಗ ಅದು ಆಗಿದೆ ಅಂತಾನೆ. ಮತ್ತು ಮೀನು ಆಲ್ಮೋಸ್ಟ್ ಬೆಂದಿರುತ್ತೆ. ಈಗ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತೋರಿಸ್ತೀನಿ ನೋಡಿ. ಮತ್ತು ಮೀನು ತೆಗಿಬೇಕಾದ್ರೂ ಅಷ್ಟೇ ಸೈಡಿಂದ ಹಾಕಿ ತೆಗೀರಿ, ಮಧ್ಯದಿಂದ ಇದು ಮಾಡಿಬಿಟ್ರೆ ಅದೆಲ್ಲ ಮತ್ತು ಮೀನು ಫಿಶ್ ಸಾಂಬಾರು ಆಲ್ಮೋಸ್ಟ್ ಬೆಂದಿದೆ. ಈ ಥರ ಸೌಟ್ ಹಾಕಬೇಡಿ. ಇದಕ್ಕೆ ಸ್ವಲ್ಪ ಚಪ್ಪಟೆ ಸೌಟ್ ಬರ್ತದಲ್ಲ ಆ ಥರ ಸೌಟ್ ಹಾಕಿದರೆ ಒಳ್ಳೆಯದು. ಇಲ್ಲಾಂದರೆ ಎಣ್ಣೆ ಕಾಯಿಸ್ತೀವಲ್ಲ, ಬೋಂಡ ಎಲ್ಲ ಕರಿತೀವಲ್ಲ ಅದಕ್ಕೆ ಉಪಯೋಗಿಸ್ತೀವಲ್ಲ ಸೌಟು, ಆ ಥರದ್ದು ಅವಾದರೆ ಪರವಾಗಿಲ್ಲ. ಸಾರು ಹಾಕಬೇಕಾದ್ರೆ ಬೇರೆ ಸೌಟ್ ಯೂಸ್ ಮಾಡ್ತೀವಿ. ಕಾಳು ಹಾಕಿದಾಗ ಮಾತ್ರ ನೋಡಿ ಈ ಥರದ್ದು ಯೂಸ್ ಮಾಡ್ಕೊಳ್ಳಿ, ಸೈಡಿಂದ ಹಾಕಿ.
ಅವರ ಪೀಸ್ಗಳೆಲ್ಲ ಹಾಳಾಗಲ್ಲ. ಕಿಚನ್ ಸ್ವಲ್ಪ ಚಿಕ್ಕದು, ಅದಕ್ಕೆ ವೀಡಿಯೋ ಮಾಡೋ ಒಂದು ಕೈಯೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇಡಲಿಕ್ಕೂ ಜಾಗ ಇಲ್ಲ ಇಲ್ಲಿ. ಹಾಗೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲ ಪ್ರೆಸ್ ಮಾಡಿ. ವೀಡಿಯೋ ಹಾಕಿರಲ್ಲ ನಿಮಗೆ ತಕ್ಷಣ ನೋಡಲಿಕ್ಕೆ ಸಿಗುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇದು ಆಗಿದೆ, ಈಗ ಆಫ್ ಮಾಡ್ತೀನಿ. ಇನ್ನೇನಿದ್ರು ಸರ್ವ್ ಮಾಡೋದಂಗೆ ರೈಸ್ ಜೊತೆಗೆ ಮತ್ತು ಕಡುಬಿನ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸರ್ವ್ ಮಾಡೋದೊಂದೇ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಫಿಶ್ ಸಾಂಬಾರು ರೆಡಿ ಆಗಿದೆ. ರೈಸ್ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಹೀಗೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.